ಸ್ವಲ್ಪ ಕಾಳಜಿ ತೆಗೆದುಕೊಂಡಿದ್ದು ಕೃಷ್ಣದ ಬಗ್ಗೆ. ಅಲ್ಲಿ ಮತ್ತೇನೋ ಘೋಟಾಲ ಆಯಿತು, ಆ ಮತ್ತು ಬೇರೆ ಏನೇನೋ ಆದವು ಅಲ್ಲಿ ಗದ್ದಲಗಳು, ಅವ್ರ ಮೇಲೆ ಆರೋಪಗಳು ಇದ್ದಾವ, ತುಂಡು ಗುತ್ತಿಗೆ ಅಂತೇಳಿ. ಇವೆಲ್ಲ ನೆಲೆಯಲ್ಲೇ ನಾವು ಕೃಷ್ಣನ ಎಷ್ಟು ಬಳಸಬೇಕಾಯಿತು, ಉತ್ತರ ಕನ್ನಡದವ್ರು ಬಳಸ್ಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿ ಆ ರೀತಿ ಆಗಲಿಲ್ಲ. ನಮ್ಮ ರೈತರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಲ್ಲ, ಅವ್ರ ಅಭಿವೃದ್ಧಿ ಆಗಲಿಲ್ಲ. ಅದು ಮತ್ತೆ ಬೇರೆ ವಿಷಯ. ಯಾವುದು ಇದು MSP ಅಂದರೆ ಇವತ್ತು ಇಡೀ ದೇಶದ ದೇಶದ ರೈತರು ಉದ್ಧಾರ ಆಗಿ ಹೋಗ್ತಿದ್ರು. ಮಾರ್ಕೆಟ್ ಇಲ್ಲ ರೈತ. ನೋಡ್ರಿ, ಸಿಂಪಲ್ ವಿಚಾರ ಮಾಡಿರಿ. ಒಬ್ಬ ಬೀಡಿ ಮಾರವ ಅಥವಾ ತಂಬಾಕು ಮಾರವ ಅಥವಾ ಪಟ್ಟಿ ಮಾರವ, ಪಾನ್ ಪಟ್ಟಿ ಮಾರವ ತನ್ನ ಪಾನ್ ಪಟ್ಟಿಗೆ ತಾ ರೇಟ್ ಡಿಸೈಡ್ ಮಾಡ್ತಾನೆ. ಅದು ದುರಂತ ಅಂದ್ರೆ ಇಲ್ಲಿ ರೈತ ತಾ ಬೆಳೆದ ಬೆಳೆಗೆ ಅವಿಲ್ಲ, ಯಾರೋ ಒಬ್ರು ಡಿಸೈಡ್ ಮಾಡ್ತಾರೆ. ಅವರಿಗೆ ಒಕ್ಕಲ್ತನದ ಬಗ್ಗೆ ನಾಲೆಜು ಇಲ್ಲ, ಆ ಭೂಮಿ ಸೌಕಳಿ ಬಗ್ಗೆ ನಾಲೆಜ್ ಇಲ್ಲ, ಅಂದರೂ ಅಡ್ಡಿ ಇಲ್ಲ. ಅವ್ರ ದುಡಿಮೆ ಬೆಲೆ ಕಟ್ಟೋದು ಬೆಲೆ ಇದಿಲ್ಲ, ನಾಲೆಜ್ ಇಲ್ಲ ಅಂತ ಹೇಳ್ಬೇಕಾಗಿದ್ವು. ಹೀಗಾಗಿ ರೈತ ಬಡತನದಲ್ಲಿ ಒದ್ದಾಡುವಂಥದ್ದು. ಅಂಥದ್ದು ನೀರೂ ಇಲ್ಲ. ದೊಡ್ಡ ನದಿಯನ್ನು ಹೊಂದೀವಿ ನಾವು. ದಕ್ಷಿಣ ಭಾರತದ ದೊಡ್ಡ ನದಿ ಕೃಷ್ಣ, ಅದನ್ನು ಹೊಂದೀವಿ. ನಮಗೆ ಬರಬೇಕಾದ ನೀರು ನಾವು ಬಳಸ್ಕೊಂಡಿಲ್ಲ. ಈಗೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ಮತ್ತು ಅಡ್ಡಗಾಲ ನಮ್ಮ ಮಹಾರಾಷ್ಟ್ರದ ಮಿತ್ರರಿಂದ, ಜೊತೆಗೆ ತೆಲಂಗಾಣ ಮತ್ತು ಆಂಧ್ರದ ಮಿತ್ರರಿಂದ. ತೆಲಂಗಾಣ ಮತ್ತು ಆಂಧ್ರ ಈಗ ಹೆಚ್ಚಿನ ನೀರು ನಾವು ತಗೋಬೇಕು. ಹೆಚ್ಚಿನ ನೀರಿನಲ್ಲಿ ಮತ್ತೆ ಪಾಲ ಕೇಳ್ತಾ ಇದ್ದಾರೆ ಅವರು. ಹೆಚ್ಚಿನ ನೀರಿನಲ್ಲೇ ಪಾಲ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಗದಿ ಖಡಕ್ ಡಿಸಿಷನ್ ತೊಗೊಳ್ಳೇಬೇಕಾದ್ರೆ ಪತ್ರ ಅಂತ ಬರೆದ ನಾವು ಏರಿಸೋರು ಯಂತ್ರ ಮಾಡಲೇಬೇಕಂತ ವಿಷಯ. ಯಾರು ಏನು ಹೇಳಿದ್ರು ನಮ್ಮ ಹಕ್ಕನ್ನು ನಾವು ಉಪಯೋಗ ಮಾಡುವಂಥದ್ದು. 173 TMC ನೀರನ್ನು ನಾವು ಬಳಸ್ಕೋಬೇಕು.